ನೀವು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ನೀವು ಯೋಗ್ಯತೆ ಇಲ್ಲ ಅಂದಮೇಲೆ ಏನಕ್ಕಿರ್ಬೇಕು ಆಫೀಸಲ್ಲಿ? ಹೌದು, ಪ್ರಾದೇಶಿಕ ಸಾರಿಗೆ ಇಲಾಖೆ ಅಂದರೆ ಅದು ಸರ್ಕಾರಿ ಕಚೇರಿಗಳಲ್ಲಿ ಪ್ರಮುಖವಾದ ಇಲಾಖೆ. ಇಲ್ಲಿ ಅಧಿಕಾರಿ ಆಗುವುದಿರಲಿ, ಏಜೆಂಟರಾಗಲು ಪೈಪೋಟಿ ಇದ್ದೇ ಇದೆ. ಇನ್ನು ಸರ್ಕಾರಕ್ಕೆ ಅತಿ ಹೆಚ್ಚು ಬಂಡವಾಳ ನೀಡುವ ಕೆಲವು ಇಲಾಖೆಗಳಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯೂ ಒಂದು. ಇಂತಹ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದರೆ ಅದಕ್ಕೆ ಅದರದೇ ಆದ ಅರ್ಹತೆಗಳು ಇರಬೇಕಲ್ವೇ? ಆದರೆ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಮಾತ್ರ ಹೊತ್ತಿರುವ ಆರೋಪಗಳೇ ಮಾನದಂಡವಾಗಿದೆ ಎಂಬುದು ಸಾರ್ವಜನಿಕರ ಆರೋಪ. ಸಕಾಲ ಡೇಟಾ ಎಂಟ್ರಿ ಮತ್ತೆ ನೀವು ಕ್ಯಾಶ್ ಕೌಂಟ್ರಲ್ಲಿ ಏನು ಮಾಡ್ತಿದ್ದೀರಾ? ಚಲನ್ ಆಗ್ತಾ ಇದೆ. ಹಾಂ, ಚಲನ್ ನೀವು ಯಾವ ಪರ್ಮಿಷನ್ ಕೊಟ್ಟು ನಿಮ್ಗೆ ಆಗುತ್ತಾ? ಎಸ್ ಸರ್. ಹಾಂ, ಯಾರು? ಮುರಳಿ ಸರ್. ಎಲ್ಲಿದೆ ಮುರಳಿ ಸರ್? ಕ್ಯಾಶ್ ಕೌಂಟ್ರಲ್ಲಿ. ದಿಲೀಪ್ ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಜುವಲ್ಸ್, ಆಡಿಯೋ ಸಮೇತ ಕೇಳಿದ್ರಲ್ಲ, ಇದು ಚಿಕ್ಕಬಳ್ಳಾಪುರ RTO ಕಚೇರಿ ಅಷ್ಟೇ ಅಲ್ಲ, ಅತಿ ಮುಖ್ಯವಾದ ನಗದು ವಿಭಾಗ. ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ವ್ಯಕ್ತಿಯ ಹೆಸರು ದಿಲೀಪ್. ಅಂದರೆ ಇವರು ಈ RTO ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುಮಾಸ್ತ. ಈತ ಕಚೇರಿಯ ನಗದು ವಿಭಾಗ ನಿಭಾಯಿಸಲು ಯಾವುದೇ ಅರ್ಹತೆ ಇಲ್ಲ ಅನ್ನೋದು RTO ಕಾರ್ಯಕರ್ತರ ಆರೋಪ. ಸಾಲದೆಂಬಂತೆ ಈ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ನಿಮಗೆ ಸೂಚನೆ ನೀಡಿದವರು ಯಾರು ಎಂದು ಕೇಳಿದರೆ ಮುರಳಿ ಎನ್ನುತ್ತಾರೆ. ಆ ಮುರಳಿ ಯಾರು ಎಂಬುದನ್ನು ನೋಡಿದರೆ ಆತ ಅನುಕಂಪದ ಆಧಾರದ ಮೇಲೆ ಕೆಲಸ ಗಿಟ್ಟಿಸಿಕೊಂಡಿರುವ ಮತ್ತೊಬ್ಬ ಗುಮಾಸ್ತನಂತೆ. ಅದೆಲ್ಲ ಇರಲಿ, ಈ ದಿಲೀಪ್ ಎಂಬ ಹೊರಗುತ್ತಿಗೆ ನೌಕರನನ್ನು ನಗದು ವಿಭಾಗ ನಿಭಾಯಿಸಲು ಸೂಚಿಸಿದ್ದೀರಾ ಮುರಳಿ ಅವರೇ ಎಂದು ಕೇಳಿದರೆ ವಿಡಿಯೋ ಮಾಡಲು ನೀವು ಅನುಮತಿ ಪಡೆದಿದ್ದೀರಾ ಎಂದು ನಮ್ಮನ್ನೇ ಪ್ರಶ್ನೆ ಮಾಡುತ್ತಾರೆ. ಒಂದು ನಿಮಿಷ ಪರ್ಮಿಷನ್ ತೊಗೊಂಡಿದ್ರೆ ನಿಮ್ಮ ಜಾಗದಲ್ಲಿ ಪರ್ಮಿಷನ್ ತಗೊಳ್ಳೋದು ಆಮೇಲೆ ನೋಡೋಣ. ನಿಮ್ಮ ಕೌಂಟ್ರಲ್ಲಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನಾನು ಸಾಹೇಬ್ರ ಹತ್ರ ಹೋಗಿದ್ದಾಗ ಯಾರು ಕುತ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ಇಂಥವ್ರು ಪರ್ಮಿಷನ್ ಕುತ್ಕೊಂಡಿರೋದಾ? ಹಾಂ, ಅವರು ನಿಮ್ಮೆಲ್ಲ ಹೇಳ್ತಾವ್ರೆ. ಯಾರು ಕುತ್ಕೊಂಡಿರೋರು? ನೀವೇ ಕೂತಿರೋದಂತ? ನಾನು ಯಾರು ಕೂರಿಸೋದೇ ಇಲ್ಲ. ವೀಡಿಯೋ ಐತಾರಲ್ಲ ಸರ್, ಇವಾಗ ಅವರು ಆರೋಪ ಮಾಡೋರು ನೀವೇ ಕುರ್ಸಿದ್ರು ಅಂತ. ನಾನು ಹೇಳಿಲ್ಲಪ್ಪ, ನಾನು ಯಾರು ಕುದುರಿಸಿಲ್ಲ. ಅವರೇ ಹೇಳಿದಾರಲ್ಲ, ಕುತ್ಕೊಂಡಿರೋವ್ರೆ. ಯಾರು ಕೂತಿದ್ರು? ಕರ್ಸಪ್ಪ, ಕರ್ಸಿ. ಇವಾಗ ನೋಡಿ, ಅವರ ವಿಡಿಯೋ ಐತೆ, ನಾವು ರೆಕಾರ್ಡಿಂಗ್ ಐತಲ್ಲ. ಆಯ್ತು, ಕರ್ಸಿ. ನೀವೆಲ್ಲ ಹೋಗಿದ್ರು? ನಾನು ಸಾಹೇಬ್ರ ಹತ್ರ ಹೋಗಿದ್ದೆ. ಇಲ್ಲಿದ್ದಾಗ ಎಲ್ಲ ಯಾರಾದ್ರು ಕುದಿಸಿದೆ ಅಂತ ಕೇಳಿ. ಸಾಹೇಬ್ರು ಇಲ್ವಲ್ಲ ಸರ್? ಅಲ್ಲ, ಆಗಲೇ ಸಾಹೇಬ್ರು ಇದ್ದಾಗ ನಾನು ಸಾಹೇಬ್ರ ಹತ್ರ ಹೋಗಿದ್ದು. ನಾನು ಕ್ಯಾಶ್ ಕೌಂಟ್ರ್ ಅಲಾಟ್ ಮಾಡಿಸ್ಕೊಳಕ್ಕೆ ಹೋಗಿದ್ದೆ. ಸಾಹೇಬ್ರು ಕರೆದು ಇದಾಗ ಕ್ಯಾಶ್ ಕೌಂಟ್ರ್ ನಿಮ್ಗೆ ಅಲಾಟ್ ಮಾಡಲ್ಲ ಅಂತ ಕೇಳಿದ್ರು. ಅದಕ್ಕೆ ಅಲಾಟ್ ಮಾಡಿಸ್ಕೊಳಕ್ಕೆ ಹೋಯ್ತು. ನೀವು ಕ್ಯಾಶ್ ಕೌಂಟ್ರಲ್ಲಿ ಅದನ್ನು ಕೂರಿಸಿಲ್ಲ? ನೋಡಿದ್ರಲ್ಲ ಈ ಮುರಳಿ ಹೇಳುತ್ತಿರುವ ಮಾತುಗಳನ್ನು. ದಿಲೀಪ್ ಎಂಬುವವರನ್ನು ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ತಾವು ಸೂಚಿಸಿಯೇ ಇಲ್ಲ ಎಂದು ಮುರಳಿ ಅವರೇ ಹೇಳಿದ್ದಾರೆ. ಹಾಗಾದರೆ ದಿಲೀಪ್ ಎಂಬ ಗುತ್ತಿಗೆ ನೌಕರನನ್ನು ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ಹೇಳಿದವರು ಯಾರು? ಯಾರು ಹೇಳದೆಯೇ ಅವರು ಅಲ್ಲಿ ಕುಳಿತು ಕರ್ತವ್ಯ ನಿರ್ವಹಿಸಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗಳಿಗೆ ಉತ್ತರ ನೀಡುವವರೇ ಇಲ್ಲವಾಗಿದ್ದಾರೆ. ಇನ್ನು RTO ಕಚೇರಿಯಲ್ಲಿ ಸೂಪರಿಂಟೆಂಡೆಂಟ್ ಆಗಿರುವ ರಾಮಾಂಜಿ ಅವರನ್ನು ಈ ಬಗ್ಗೆ ಕೇಳಿದರೆ ಅವರಿಂದಲೂ ಸ್ಪಷ್ಟವಾದ ಉತ್ತರವೇ ಸಿಗುತ್ತಿಲ್ಲ. RTO ಕಚೇರಿಯಂತಹ ಪ್ರಮುಖ ಇಲಾಖೆಯಲ್ಲಿ ಈ ರೀತಿ ಲಂಗು ಲಗಾಮೆ ಇಲ್ಲದೆ ಅಧಿಕಾರಿಗಳು ವರ್ತಿಸುತ್ತಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಡ್ಯಾನ್ಸ್ ಆದ್ರೂ ಹಾಕೊಳ್ಳಿ, ಸಂಬಂಧ ಇಲ್ಲ. ನೀವು ಹೆಂಗೆ ಕ್ಯಾಶ್ ಕೌಂಟ್ರಲ್ಲಿ ಬೇರೆ ನನ್ನ ಮಕ್ಕಳು ಹೆಂಗ್ ಕೊಟ್ಟಿದ್ದೀರಿ? ಸರ್ಕಾರಿ ರೆವಿನ್ಯೂ ಮ್ಯಾಟ್ರನ್ನ ನೀವು ಹೆಂಗ್ ಮಾಡ್ತೀರಿ? ಎಲ್ಲಿದೆ ಸೆಂಟ್ರಲ್ ಆತರ ಆಗಿದ್ರೆ ನನಗೆ ಕಮಿಷನರ್ ಹೇಳಿದ್ದೀನಿ. ಕಮಿಷನರ್ ಮಾತಾಡ್ತಾರೆ, ಕಮಿಷನರ್ ಹೇಳಿದ್ದೀನಿ. ಸಾಹೇಬ್ರಿಗೆ ಇದು ಮಾಡ್ತೀನಿ ನಾನು. ಕಮಿಷನರ್ ಮಾತಾಡಲಿ. ಕೇಸ್ ವರ್ಕರಿಗೆ ಕೊಟ್ಟಿದ್ದಾರೆ. ಅಣ್ಣ, ಇಲ್ಲಿ ಏನಾಗಿದೆ ಇವಾಗ? ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಸರ್ಕಾರಕ್ಕೆ ಏನು ಪಾವತಿಸಬೇಕಾಗುತ್ತೋ ಆ ವಿಭಾಗದಲ್ಲಿ, ಖಜಾನೆ ವಿಭಾಗದಲ್ಲಿ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವ್ರೇನು ಕೆಲಸ ಮಾಡ್ತಾ ಇದ್ರಲ್ಲ? ಇವರು ಅಧೀಕ್ಷಕರು. ಇವ್ರನ್ನ ಕೇಳಿದ್ರೆ ಎಲೆಕ್ಷನ್ ಡ್ಯೂಟಿ ಏನು ಮಾಡೋಣ ನಾವು ಅಂತ ಇವರು ಆರ್ಕೆ ಉತ್ತರ ಕೊಡ್ತಾರೆ. ಇಲ್ಲ, ಅದಕ್ಕೆ ಮುರಳೀಧರ್ ಅಂತ ನೇಮಕ ಮಾಡಿದೀವಣ್ಣ. ಯಾರು ಮಾಡಿದಾರೆ? ನಾನು ಖುದ್ದು ಅಧೀಕ್ಷಕರು ಬಂದು ಇದೇನು ಕರೆಕ್ಟ್ ಆಗಿದೆಯಾ, ಇದು ಕ್ಯಾಶ್ ಕೌಂಟರ್ ಯಾರು ಮಾಡೋದಕ್ಕೆ ಅವಕಾಶ ಇದೆಯಾ, ಈ ರೀತಿ ಕಾನೂನು ಮಾಡೋಕ್ಕೆ ಇದಿದೆಯಾ? ಕಾನೂನಲ್ಲಿ ಯಾವುದೇ ಕಾರಣಕ್ಕೆ ಸರ್ಕಾರಿ ರೆವಿನ್ಯೂನ ವಸೂಲಾತಿಗೆ ಸಂಬಂಧಪಟ್ಟ ಯಾರು ಕೇಸ್ ವರ್ಕರ್ ಇದ್ದಾರೆ, ಗುಮಾಸ್ತಾ ಇದ್ದಾರೋ ಅವರೇ ವಸೂಲಾತಿ ಮಾಡಬೇಕು ಅಂತ ನಿಯಮಗಳು ಹೇಳ್ತದೆ. ಇವರು ಕಾನೂನು ಬಾಹಿರವಾಗಿ ಲಜ್ಗೆಟ್ ಥರ ವ್ಯವಹಾರ ಮಾಡ್ತಾ ಇದ್ದಾರೆ ಕಚೇರಿಯಲ್ಲಿ.
ಅವ್ರ ಇಷ್ಟಾನುಸಾರ ಯಾರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು, ಏನು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು, ಏನು ಬೇಕಾದ್ರೂ ಕಾಸು ಕಲೆಕ್ಷನ್ ಮಾಡ್ಬೋದು. ಏನಿದೆ ಇದಕ್ಕೆ ಒಂದು ನಿಯಮ ಅನ್ನೋದೇನಿದೆ? ಸರ್ಕಾರಿ ಕಚೇರಿ ಅನ್ನೋದಕ್ಕೆ ಏನು ಮಾನ ಮರ್ಯಾದೆ ಇದೆ? ಇಲ್ಲ ಅಧಿಕಾರಿನ ಕೇಳಿದ್ರೆ ಏನು ಹೇಳ್ತಾರೆ? ಅಧಿಕಾರಿಗಳು ಕೇಳಿದ್ರೆ ಎಲೆಕ್ಷನು ಅಂತ ಒಂದೇ ಆರ್ಕೆ ಉತ್ತರ. ಎಲೆಕ್ಷನ್ ಅದಕ್ಕೇನು ಟ್ರೆಜರಿ ಪ್ರೌಡ್ ಮಾಡಿಬಿಟ್ಟು ಎಲೆಕ್ಷನ್ ಕೆಲಸ ಮಾಡೋ ಅಂತ ಹೇಳಿದ್ದಾರೆ ಯಾವನಾದ್ರು? ನಿಮಗೆ ಡೌಟ್ ಏನು ಇವಾಗ? ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿದ್ದಾರಾ? ಹೌದು, ಅಧಿಕಾರಿಗಳು ಕಣ್ಮುಂದೆ ನಡೀತಾ ಇದ್ದಾರೆ. ನಾ ಬಂದು ಅದನ್ನ ಪ್ರಶ್ನೆ ಮಾಡೋದಲ್ಲ, ಮಾಡದೆ ಅದ್ರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತಲ್ವಾ? ಈ ಹಿಂದೆ ಇದೇ ರೀತಿ ನಡವಳಿಕೆ ನಡೆದಾಗ ನಾನು ರೈಟಿಂಗಲ್ಲಿ ಬರ್ಕೊಟ್ಟಿದ್ದೀನಿ. ನಾನು ಪತ್ರದ ಮುಖಾಂತರ ಇವತ್ತವರೆಗೂ 6 ತಿಂಗಳಾಗಿದೆ, ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಅದೇ ನೀವು ಸಂಬಂಧಪಟ್ಟ ಜಾಯಿಂಟ್ ಕಮಿಷನರ್ ಏನೋ ಜೀವಂತವಾಗಿದ್ದಾರೋ ಅಥವಾ ಸತ್ತೋಗಿದ್ದಾರೋ ಗೊತ್ತಿಲ್ಲ. ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲ, ಆದರೆ ಎಂದಿನಂತೆ ಸಾರ್ವಜನಿಕರ ಕೆಲಸಗಳಾಗಬೇಕು. ಯಾಕೆಂದರೆ RTO ಕಚೇರಿ ಎಂಬುದು ತುರ್ತು ಸೇವೆಗಳಲ್ಲಿ ಒಂದಾಗಿದೆ. ಹಾಗಂತ ಪ್ರಮುಖ ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುವ ವ್ಯಕ್ತಿಗೆ ಅರ್ಹತೆ ಎಂಬುದು ಮಾನದಂಡವಲ್ಲವೇ? ಅಷ್ಟೇ ಅಲ್ಲ, ಹಾಗೆ ಕರ್ತವ್ಯ ನಿರ್ವಹಿಸಲು ಸೂಚಿಸಿದವರಿಗೂ ಅರ್ಹತೆ ಬೇಕಲ್ವೇ? ಇವೆರಡನ್ನೂ ಚಿಕ್ಕಬಳ್ಳಾಪುರ RTO ಕಚೇರಿಯಲ್ಲಿ ಪಾಲಿಸಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡಲು ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳು ಇಲ್ಲವಾಗಿದ್ದಾರೆ. ಅದೇ ಕಾರಣಕ್ಕೆ ನಾವು ಮೊದಲೇ ಹೇಳಿದ್ದು ಲಂಗು ಲಗಾಮಿಲ್ಲದ RTO ಕಚೇರಿ ಅಂತ. ಇನ್ನು ಪ್ರಸ್ತುತ ಚಿಕ್ಕಬಳ್ಳಾಪುರ RTO ಕಚೇರಿಯ ನಗದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದಿಲೀಪ್ ಎಂಬ ವ್ಯಕ್ತಿ ಈ ಹಿಂದೆ ಹಲವು ಆರೋಪಗಳನ್ನು ಹೊತ್ತು ಕೆಲಸ ಕಳೆದುಕೊಂಡಿದ್ದರು ಎಂಬ ಆರೋಪವೂ ಇದೆ. ಆದರೆ ಹಿರಿಯ ಅಧಿಕಾರಿಗಳ ಮನವೊಲಿಸಿ ಬಂದು ಚಿಕ್ಕಬಳ್ಳಾಪುರ RTO ಕಚೇರಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅಂತಹ ಗಂಭೀರ ಆರೋಪ ಹೊತ್ತಿರುವ ವ್ಯಕ್ತಿಗೆ ನಗದು ವಿಭಾಗ ನಿಭಾಯಿಸಲು ಸೂಚಿಸಿದವರು ಯಾರು, ಹಾಗೆ ಸೂಚಿಸಿದವರಿಗೆ ಇರುವ ಅರ್ಹತೆ ಏನು ಎಂಬ ಇತ್ಯಾದಿ ಪ್ರಶ್ನೆಗಳನ್ನು ಸಾರ್ವಜನಿಕರು ಕೇಳುತ್ತಿದ್ದು, ಇದಕ್ಕೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇವತ್ತು ಬೆಳಿಗ್ಗೆ ಈ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ RTO ಕಚೇರಿಗೆ ತೆರಿಗೆ ಪಾವತಿಸೋದಕ್ಕೆ ಬಂದರೆ ಯಾರೋ ಕಚೇರಿಗೆ ಸಂಬಂಧ ಇಲ್ಲದಿರೋರು ಕ್ಯಾಶ್ ಕೌಂಟ್ರಲ್ಲಿ ಹಣ ವಹಿವಾಟು ನಡೆಸ್ತಾಯಿದ್ರು. ಅವರೇ ರಸೀದಿ ಹಾಕ್ಕೊಡೋದು, ಅವರೇ ಹಣ ತೊಗೊಳೋದು ಮಾಡ್ತಾಯಿದ್ರು. ನಾನು ಇದ್ರ ಬಗ್ಗೆ ಅಧೀಕ್ಷಕರನ್ನ ಕೇಳಿದೆ, ಯಾರು ಕ್ಯಾಶ್ ಕೌಂಟ್ರಲ್ಲಿ ಯಾರು ಇರೋದು, ಇದಕ್ಕೂ ಆಫೀಸ್ಗೆ ಏನು ಸಂಬಂಧ ಅಂತ ಹೇಳಿದ್ರೆ ಅಧೀಕ್ಷಕರು ಹೇಳ್ತಾರೆ ಎಲೆಕ್ಷನ್ನು ಬ್ಯುಸಿಯಲ್ಲಿದ್ದಾರೆ, ಅದಕ್ಕೆ ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ ಅಂತ ಆರ್ಕೆ ಉತ್ತರ ಕೊಡ್ತಾರೆ. ಕೋಟ್ಯಾಂತರ ರೂಪಾಯಿ ರಾಜ್ಯಸ್ವ ಬರ್ತಕ್ಕಂಥ ವಿಭಾಗದಲ್ಲಿ ಯಾರೋ ಕಳ್ಳರನ್ನು ಕರ್ಕೊಂಬಂದು ಲಜ್ಗೇಟ್ ನನ್ನ ಮಕ್ಕಳು, ಅವ್ರ ಹಿಂದೆ ಇತಿಹಾಸ ಅವ್ರದ್ದಿದೆ, ಬೇಜಾನ್ ಏನೇನು 420 ಕೆಲಸ ಮಾಡಿ ಕಚೇರಿಗೆ ಬಂದಿದ್ದಾರೆ, ಯಾರ್ಯಾರು ಬಕೆಟ್ ಹಿಡಿದುಬಿಟ್ಟು ದುಡ್ಡು ಕೊಟ್ಟು ಇಲ್ಲಿಗೆ ಹಾಕ್ಸ್ಕೊಂಡಿದ್ದಾರೆ ಅಂತೆಲ್ಲ ಇದೆ. ಈ ಹಿಂದೆನೂ ನಾನು ಅವ್ರಿಗೆ ಬರಹದಲ್ಲಿ ಪತ್ರ ಬರ್ಕೊಟ್ಟಿದ್ದೀನಿ RTO ಅವ್ರಿಗೆ, ಇವರು ಈ ಥರ ಹಿಂಗೆ ನಡೀತಾ ಇದೆ ನಿಮ್ಮ ಕಚೇರಿಯಲ್ಲಿ, ನಕಲಿ ಚಾಲನಾ ಪತ್ರಗಳು, ನಕಲಿ ವ್ಯವಹಾರ ನಡೀತಾ ಇದೆ ಅಂತೇಳಿ ಅವ್ರ ಗಮನಕ್ಕೂ ತಂದಿದ್ದೀನಿ. ಅವರು ನಾನಿಲ್ಲ JCT ಅವ್ರು ಜಾಯಿಂಟ್ ಕಮಿಷನರ್ ಅವ್ರಿಗೆ ಈ ಪತ್ರನ ರವಾನೆ ಮಾಡಿದ್ದೀನಿ ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಇವ್ರು ದುಡ್ಡು ಕೊಟ್ಬಿಟ್ಟು ಜಾಯಿಂಟ್ ಕಮಿಷನರ್ಗೆ ಅದನ್ನು ಮನ್ನಾ ಮಾಡ್ಕೊಂಡು ಬರ್ತಾರೆ. ಇಡೀ ಲಜ್ಜೆಗೆಟ್ಟು ವ್ಯವಸ್ಥೆ ಏನಾದರೂ ಈ ರಾಜ್ಯದಲ್ಲಿ ಯಾವ್ದಾದ್ರು ಇಲಾಖೆ ಅನ್ನೋದೇನಾದರೂ ಇದ್ದರೆ RTO ಇಲಾಖೆನೇ. ಈ RTO ಇಲಾಖೆಯಲ್ಲಿ ಮಾನ ಮರ್ಯಾದೆ ಏನಿಲ್ಲ. ಅದೇನು ಕಮಿಷನರು ಜಾಯಿಂಟ್ ಬದುಕಿದಾರೋ ಅಥವಾ ಜೀವಂತವಾಗಿದ್ದಾರೋ ಸತ್ತೋಗಿದ್ದಾರೋ ಗೊತ್ತಿಲ್ಲ. ಯಾರು ಅರ್ಜಿ ಕೊಟ್ಟರು ತಲೆ ಕೆಡಿಸ್ಕೊಳಲ್ಲ, ಎಲ್ಲ ಕಳ್ಳರಂತ ಮುಂದೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ಕೊಂಡೋಗಿ, ದುಡ್ಡು ಕೊಡಿ ಮಾಡ್ಕೊಂಡೋಗಿ, ಆಫೀಸ್ನೇ ಬೇಕಾದ್ರೆ ಬರ್ಕೊಟ್ಬಿಡ್ತಾರೆ ಇವರು. ಆ ಮಟ್ಟದಲ್ಲಿ ನಡೀತಾ ಇದೆ. ಆಮೇಲೆ ಸಕಾಲದಲ್ಲಿ ಕೆಲಸ ಮಾಡೋ ದಿಲೀಪ್ ಅನ್ನೋ ಒಂದು ಈ ಹಿಂದೆ KGF ಅಲ್ಲಿ ಅನೇಕ ಹಗರಣಗಳು ಮಾಡಿ ಸುಮಾರು 3,500 ಚಾಲನಾ ಪತ್ರಗಳು ನಕಲಿ ಮಾಡಿ ಅಲ್ಲಿಂದ ಕೆಲಸದಿಂದ ತೆಗೆದುಹಾಕಿದ್ರೆ ಅವ್ನು ಮತ್ತೆ ದುಡ್ಡು ಕೊಟ್ಬಿಟ್ಟು ಕಮಿಷನರ್ ಆಫೀಸಲ್ಲಿ ಯಾರೋ ಅವ್ರ ಸಂಬಂಧಿಕರಿದ್ದಾರೆ, ಅವ್ರು ದುಡ್ಡು ಕೊಟ್ಬಿಟ್ಟು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಅವ್ನು ಹಾಕ್ಸ್ಕೊಂಬರ್ತಾರೆ. ಅಲ್ಲಿಗೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಒಂದು. ಆಮೇಲೆ ಅವ್ನು 15 ದಿವಸಕ್ಕೆ 20 ದಿವಸಕ್ಕೆ ವಾರಕ್ಕೆ ಒಂದು ದಿವಸ ಕೆಲಸಕ್ಕೆ ಬರ್ತಾನೆ. ಬಂದರೆ ವಾರದ ಪೂರ್ತಿ ಅವ್ನಿಗೆ ಹಾಜರಾತಿ ಕೊಟ್ಬಿಡ್ತಾರೆ ಈ ಕಚೇರಿಯಲ್ಲಿ. ಈ ವ್ಯವಸ್ಥೆ ನಡೀತಾ ಇದೆ ಚಿಕ್ಕಬಳ್ಳಾಪುರ RTO ಆಫೀಸಲ್ಲಿ. ಅವರು ಇರೋದೇ ಇಲ್ಲ, ಯಾವಾಗಾದರೂ ಬಂದಾಗ ಬಂದಂಗೆ ಬರ್ತಾರೆ. ಏಜೆಂಟ್ ಕೆಲಸ ಮಾಡ್ಕೊಂಡಿರ್ತಾರೆ, ಈಚೆ ಕಡೆ ಏಜೆಂಟ್ ಕೆಲಸ ಮಾಡ್ಕೊಂಡಿರ್ತಾರೆ, ಕಚೇರಿ ಒಳಗಡೆ ಬರೋಲ್ಲ. ಆಮೇಲೆ ಬೇಕಾದರೆ ನಾನು ಇವಾಗ ಏನು ಆರೋಪ ಮಾಡ್ತಾಯಿದ್ದೀನಿ 15 ದಿವಸಕ್ಕೆ 20 ದಿವಸಕ್ಕೆ ಬರ್ತಾರೋ ಇಲ್ವೋ ಅನ್ನೋದನ್ನು ನೀವು ಕಚೇರಿ CC ಕ್ಯಾಮ್ರಾಗಳು ಫುಟೇಜ್ಗಳನ್ನ ಓಪನ್ ಮಾಡಿ ನೋಡಿಬಿಟ್ರೆ ಒಂದು ತಿಂಗಳದು ಅವ್ರು ಎಷ್ಟು ದಿವಸ ಕೆಲಸ ಬಂದಿದ್ದಾರೆ, ಎಷ್ಟು ದಿವಸ ಕರ್ತವ್ಯ ನಡೆಸಿದ್ದಾರೆ, ಯಾರು ಇವ್ರಿಗೆ ಅಟೆಂಡೆನ್ಸ್ ಕೊಟ್ಟಿದ್ದಾರೆ, ಯಾರು ಈ ಕಚೇರಿಯಲ್ಲಿ ಸಾತಿದ್ದಾರೆ ಅನ್ನೋದು ಎಲ್ಲರಿಗೂ ನಿಮಗೆ ವೈಟ್ ಆ್ಯಂಡ್ ವೈಟಾಗಿ ಗೊತ್ತಾಗ್ತದೆ. ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ಮುರಳಿ ಅನ್ನೋರು ಈಗ ಇತ್ತೀಚೆಗೆ ಒಂದು 3 ತಿಂಗಳಿಂದ ಈಚೆಗೆ ಈ ಕಚೇರಿಗೆ ಬಂದಿರೋದು. CC ಗ್ರೌಂಡ್ ಮೇಲೆ ಅವರು ಕೆಲಸಕ್ಕೆ ಸೇರಿಕೊಂಡು ಹಿಂದೆ KGF ಎಲ್ಲ ಇದ್ರು, ಅವ್ರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಈ ಕಚೇರಿಗೆ ಬಂದಿದ್ದಾರೆ. ಅವರು ಪಾಪ ಮಹಾ ಮೇಧಾವಿ ಥರ ಆಡ್ತಾಯಿದ್ದಾರೆ. ಕಚೇರಿನೇ ಅವ್ರದ್ದಿದ್ದಂಗೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರ ಚಿಕ್ಕಪ್ಪನ ದೊಡ್ಡಪ್ಪನ ಇದ್ದಂಗೆ ಆ ಭಾವನೆಯಲ್ಲಿ
ಇವರು ಕೆಲಸ ಮಾಡ್ತಾಯಿದ್ದಾರೆ. ಅದೇನು ಕಮಿಷನರ್ಗೆ ಇವರು ನಾಲೆಡ್ಜ್ ಇದೆಯೋ ಇಲ್ವೋ ಅವ್ರ ಗಮನಕ್ಕೆ ಎಷ್ಟು ಸರಿ ನಾನು ಈ ಸಾರಿಗೆ ಸಚಿವರಿಗೆ ಖುದ್ದಾಗಿ ಭೇಟಿಯಾಗಿನೂ ಕೊಟ್ಟಿದ್ದೀನಿ, ವಾಟ್ಸಾಪಲ್ಲಿ ಹಾಕಿದ್ದೀನಿ ಅವ್ರಿಗೆ, ಮತ್ತು ಫೋನ್ ಮಾಡಿ ಸಾರಿಗೆ ಸಚಿವರಿಗೂ ಸಹ ಹೇಳಿದ್ದೀನಿ, ವಿಷಯ ಎಲ್ಲ ತಿಳಿಸಿದ್ದೀನಿ ಅವ್ರಿಗೆ. ಅವ್ರು ಏನು ಹೇಳ್ತಿದ್ದಾರೆ? ಸಾರಿಗೆ ಸಚಿವರು ಇಲ್ಲ ಕಮಿಷನರ್ ಮಾತಾಡ್ತೀನಿ, ನಾನು ಹೇಳ್ತೀನಿ ಇದ್ರ ಬಗ್ಗೆ ಅಂತ ಹೇಳ್ತಾರೆ ಅಷ್ಟೇ. ಯಾಕೆ ಅಂದರೆ ಕಮಿಷನರ್ ಏನು ಮಾಡೋಕ್ಕಲ್ಲ, ಸುಮ್ಮನೆ ಅಲ್ಲಿ ಕಮಿಷನರ್ ಒಂದು ರಬ್ಬರ್ ಸ್ಟಾಂಪ್ ಇದ್ದಂಗೆ, ಅವ್ರದ್ದೇನು ನಡೆಯಲ್ಲ ಅಲ್ಲಿ. ಯಾರೋ ಯೂನಿಯನ್ ಅವನು ಯಾವನೋ ಹೇಳ್ತಾನೆ, ಯಾವನೋ ದುಡ್ಡು ಇಸ್ಕೊಂಡು ಇವ್ರನ್ನ ಅಲಾಟ್ ಮಾಡ್ತಾನೆ, ಆ ದುಡ್ಡು ಇಸ್ಕೊಂಡಿರ್ತಾನೆ, ಏನು ಮಾಡ್ತಾ ಇರ್ತಾರೆ ಕಮಿಷನರ್ ಏನು ಮಾತಾಡೋಲ್ಲ. ಆ್ಯಕ್ಚುಲಿ ಚಿಕ್ಕಬಳ್ಳಾಪುರಲ್ಲಿ ಎಲ್ಲ ಆಫೀಸಲ್ಲಿ ನಾಶನವಾಗಿ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಚಲನ 11 ಗಂಟೆಗೆ ಚಲನ ಹಾಕ್ತಾರೆ, 3 ಗಂಟೆಗೆ ಕ್ಯಾನ್ಸಲ್ ಮಾಡ್ತಾರೆ, ದುಡ್ಡು ಜೊಪೆಯಲ್ಲಿ ಇಟ್ಕೊಂಡು ಹೊರಟೋಗ್ತಾರೆ. ಪಾವತಿಸಿರೋ ಅವ್ನಿಗೆ ಏನಾಗ್ತದೆ, ಗ್ರಾಹಕನಿಗೆ ರಸೀದಿ ಕೊಟ್ಟಿರ್ತಾರೆ, ನಾನು ಕಟ್ಟಿದ್ದೀನಿ ಬಿಡು ಅಂತಾನೆ. ಸರಿ ನೆಕ್ಸ್ಟ್ ಯಾವಾಗಾದರೂ ಬಂದು ಅದನ್ನು ಇಲ್ಲಿ ವೆರಿಫೈ ಮಾಡಿದ್ರೆ ಆ ಅಮೌಂಟೇ ಇರಲ್ಲ, ಅಲ್ಲಿ ರಸೀದಿ ಮಾತ್ರ ಇರುತ್ತೆ. ಕೇಳಿದ್ರಲ್ಲ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯ ಕರ್ಮಕಾಂಡಗಳನ್ನ. ಚಾಲನಾ ಪರವಾನಗಿ, ವಾಹನಗಳ ಗುಣಮಟ್ಟ ಪರಿಶೀಲನೆ, ವಾಹನಗಳ ವಿಮೆ, ವಾಹನಗಳ ವಾಯು ಮಾಲಿನ್ಯ ಪರಿಶೀಲನೆ, ಹೀಗೆ 10 ಹಲವು ವಿಚಾರಗಳ ಪರಿಶೀಲನೆ ಮತ್ತು ಅನುಮತಿ ನೀಡುವ ಗುರುತರ ಜವಾಬ್ದಾರಿ ಹೊತ್ತಿರುವ ಪ್ರಾದೇಶಿಕ ಸಾರಿಗೆ ಕಚೇರಿ ಸರ್ಕಾರಕ್ಕೆ 2ನೇ ಅತಿ ಹೆಚ್ಚು ತೆರಿಗೆ ವಸೂಲಿ ಮಾಡಿಕೊಡುವ ಇಲಾಖೆಯಾಗಿದೆ. ಅಬಕಾರಿ ಇಲಾಖೆ ಮತ್ತು ನೋಂದಣಾಧಿಕಾರಿಗಳ ಕಚೇರಿ ನಂತರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಬರೋದು ಇದೇ ಆರ್ಟಿಒ ಕಚೇರಿಯಿಂದ. ಆದರೆ ಇಂತಹ ಕಚೇರಿಯಲ್ಲಿ ಭ್ರಷ್ಟಾಚಾರ ಎಂಬುದು ಮಿತಿ ಮೀರಿದೆ ಎಂಬ ಆರೋಪಗಳು ಪದೇ ಪದೇ ಕೇಳಿಬರುತ್ತಿದೆ. ಅದರ ಜೊತೆಗೆ ಇದೀಗ ಸಿಬ್ಬಂದಿ ವಿಚಾರದಲ್ಲಿಯೂ ಆರೋಪಗಳು ಬರುತ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ. ಇನ್ನು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಗ್ರಾನೈಟ್, ಎಂಸ್ಯಾಂಡ್, ಜಲ್ಲಿ ಸೇರಿದಂತೆ ಇತರೆ ಕಲ್ಲಿನ ವಸ್ತುಗಳನ್ನು ಬೆಂಗಳೂರಿಗೆ ಪ್ರತಿನಿತ್ಯ ಸಾವಿರಾರು ಲೋಡ್ಗಳನ್ನು ಸಾಗಿಸಲಾಗುತ್ತದೆ. ಆದರೆ ಹೀಗೆ ಸಾಗಿಸುವ ಟಿಪ್ಪರ್ಗಳ ಪರಿಶೀಲನೆಯನ್ನು ಸಮರ್ಪಕವಾಗಿ ಮಾಡುವಲ್ಲಿ ಈ ಆರ್ಟಿಒ ಕಚೇರಿ ವಿಫಲವಾಗಿದೆ ಎಂಬ ಆರೋಪಗಳಿವೆ. ನಿದರ್ಶನವೆಂಬಂತೆ ನಿಗದಿಗಿಂತ ಅತಿ ಹೆಚ್ಚು ಭಾರ ಹೊತ್ತು ಸಾಗುವ ವಾಹನಗಳು ಇದೇ ಆರ್ಟಿಒ ಕಚೇರಿ ಎದುರಿನಲ್ಲಿಯೇ ದಿನದ 24 ಗಂಟೆ ಪ್ರತಿ ನಿಮಿಷಕ್ಕೊಂದು ಸಾಗುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪಗಳಿವೆ. ಇನ್ನು ಅತಿಯಾದ ಭಾರ ಹೊತ್ತು ಟಿಪ್ಪರ್ಗಳು ನಿಗದಿತ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಸಾಗುವುದು ಸಾಮಾನ್ಯವಾಗಿದೆ. ಇದೇ ಕಾರಣಕ್ಕೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಲೇ ಇದೆ. ಹೀಗೆ ಸಂಭವಿಸುವ ಅಪಘಾತಗಳಲ್ಲಿ ಅನೇಕರು ಜೀವ ಕಳೆದುಕೊಂಡ ಉದಾಹರಣೆಗಳೂ ಇವೆ. ಆದರೆ ಆರ್ಟಿಒ ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಅತಿ ವೇಗ, ಅತಿ ಭಾರ ಹೊತ್ತು ಸಾಗುವ ಟಿಪ್ಪರ್ಗಳ ಕಾಟ ತಡೆಯಲಾರದೆ ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶದ ಜನರು ಆಗಾಗ ಪ್ರತಿಭಟನೆ ಮಾಡಿದರೂ ಆರ್ಟಿಒ ಅಧಿಕಾರಿಗಳು ಅತ್ತ ತಿರುಗಿ ನೋಡಿದ ಉದಾಹರಣೆಯೂ ಇಲ್ಲ. ಪೊಲೀಸ್ ಇಲಾಖೆಯೇ ಈ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಸ್ಥಿತಿ ಎದುರಾಗಿದೆ. ಒಟ್ನಲ್ಲಿ ಈವರೆಗೂ ಹೊರಗೆ ಮಾತ್ರ ಇದ್ದ ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯ ಇದೀಗ ಕಚೇರಿಯೊಳಗೂ ಪ್ರವೇಶ ಮಾಡಿದ್ದು, ಅದರಲ್ಲೂ ನಗದು ವಿಭಾಗದಲ್ಲಿಯೇ ಅನರ್ಹರನ್ನು ಕೂರಿಸಿದ ನಿದರ್ಶನಗಳು ಸಿಟಿವಿ ನ್ಯೂಸ್ ಕ್ಯಾಮೆರಾಗೆ ಸಿಕ್ಕಿದ್ದು ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಾಕಾಷ್ಠೆಯಾಗಿದೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಈಗಲಾದರೂ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿರುವ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಿದ್ದಾರಾ? ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನೀವು ಹೆಂಗೆ ಕ್ಯಾಶ್ ಕೌಂಟ್ರಲ್ಲಿ ಬೇರೆ ನನ್ನ ಮಕ್ಕಳು ಹೆಂಗೆ ಕೊಡ್ತೀರಿ? ರೆವಿನ್ಯೂ ಮ್ಯಾಟ್ರನ್ನ ನೀವು ಹೆಂಗೆ ಮಾಡ್ತೀರಿ? ಎಲ್ಲಿದೆ ಸೆಂಟ್ರಲ್ ಇದೆಯಾ?